this video, I am explaining the differences between the interactive mode and scripting mode in Python. Python ಅಲ್ಲಿ interactive mode ಮತ್ತೆ scripting mode ಅಲ್ಲಿ difference ಬಗ್ಗೆ ನೋಡ್ತಾ ಹೋಗೋಣ. In interactive mode, it is the way of executing a Python programs in which statements are written in the command prompt and result is obtained on the same. Interactive mode ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ Python ಪ್ರೋಗ್ರಾಮ್ಗಳನ್ನ ಕಮಾಂಡ್ ಪ್ರಾಂಪ್ಟ್ ಅಲ್ಲೇ ಬರಿತೀವಿ, ಕಮಾಂಡ್ ಪ್ರಾಂಪ್ಟ್ ಅಲ್ಲೇ ಎಕ್ಸಿಕ್ಯೂಟ್ ಮಾಡ್ತೀವಿ, ದ ರಿಸಲ್ಟ್ ಕೂಡ ಕಮಾಂಡ್ ಪ್ರಾಂಪ್ಟ್ ಅಲ್ಲೇ ಬರುತ್ತೆ. ಬಟ್ ಇನ್ ದ ಸ್ಕ್ರಿಪ್ಟಿಂಗ್ ಮೋಡ್, ದ ಪೈಥಾನ್ ಪ್ರೋಗ್ರಾಮ್ಸ್ ಆರ್ ರಿಟರ್ನ್ ಇನ್ ಎ ಫೈಲ್. ನಾವು ಪೈಥಾನ್ ಪ್ರೋಗ್ರಾಮ್ ನ ಒಂದು ಫೈಲ್ ನಲ್ಲಿ ಸ್ಟೋರ್ ಮಾಡ್ತೀವಿ. ಪೈಥಾನ್ ಇಂಟರ್ಪ್ರೇಟರ್ ರೀಡ್ಸ್ ದ ಫೈಲ್ ಅಂಡ್ ದೆನ್ ಎಕ್ಸಿಕ್ಯೂಟ್ಸ್ ಇಟ್ ಅಂಡ್ ಪ್ರೊವೈಡ್ಸ್ ದ ಡಿಸೈರ್ಡ್ ರಿಸಲ್ಟ್ಸ್. ದ ಪ್ರೋಗ್ರಾಮ್ ಈಸ್ ಕಂಪೈಲ್ಡ್ ಇನ್ ದ ಕಮಾಂಡ್ ಪ್ರಾಂಪ್ಟ್. ನಾವು ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಕಂಪೈಲ್ ಮಾಡಿ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಬಟ್ ಇಲ್ಲಿ ಪ್ರೋಗ್ರಾಮ್ ಬರ್ತಿರೋದು ಒಂದು ಫೈಲ್ ಅಲ್ಲಿ ಸೇವ್ ಮಾಡ್ತೀವಿ. ಸೇವ್ ಮಾಡಿರೋದನ್ನ ಪೈಥಾನ್ ಇಂಟರ್ಪ್ರೇಟರ್ ಏನ್ ಮಾಡುತ್ತೆ, ಆ ಫೈಲ್ ನ ರೀಡ್ ಮಾಡುತ್ತೆ. ರೀಡ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಇನ್ ದ ಸೆಕೆಂಡ್ ಡಿಫರೆನ್ಸ್, ದ ಇಂಟರಾಕ್ಟಿವ್ ಮೋಡ್ ಈಸ್ ಮೋರ್ ಸೂಟಬಲ್ ಫಾರ್ ದ ರೈಟಿಂಗ್ ವೆರಿ ಶಾರ್ಟ್ ಪ್ರೋಗ್ರಾಮ್ಸ್. ಅಂದ್ರೆ ಇಲ್ಲಿ ಪೈಥಾನ್ ಪ್ರೋಗ್ರಾಮ್ಸ್ ಶಾರ್ಟ್ ಪ್ರೋಗ್ರಾಮ್ಸ್ ಮತ್ತೆ ಲಾಂಗ್ ಪ್ರೋಗ್ರಾಮ್ಸ್ ಇದ್ದಾಗ, ಶಾರ್ಟ್ ಪ್ರೋಗ್ರಾಮ್ಸ್ ಇದ್ದಾಗ ಇಂಟರಾಕ್ಟಿವ್ ಮೋಡ್ ಅಲ್ಲಿ ನಾವು ಅಂದ್ರೆ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಬರೆದು ಎಕ್ಸಿಕ್ಯೂಟ್ ಮಾಡಕ್ಕೆ ಇದು ಈಸಿ ಆಗುತ್ತೆ. ಬಟ್ ಅದೇ ಸ್ಕ್ರಿಪ್ಟಿಂಗ್ ಮೋಡ್ ಅಲ್ಲಿ ಇಟ್ ಈಸ್ ಮೋರ್ ಸೂಟಬಲ್ ಫಾರ್ ರೈಟಿಂಗ್ ದ ಲಾರ್ಜ್ ಪ್ರೋಗ್ರಾಮ್ಸ್ ಅಥವಾ ಲಾಂಗ್ ಪ್ರೋಗ್ರಾಮ್ಸ್ ಬರೆಯಕ್ಕೆ ನಮಗೆ ಸ್ಕ್ರಿಪ್ಟಿಂಗ್ ಮೋಡ್ ಯೂಸ್ ಆಗುತ್ತೆ. ಇನ್ ದ ಇಂಟರಾಕ್ಟಿವ್ ಮೋಡ್, ದ ಎಡಿಟಿಂಗ್ ಆಫ್ ಕೋಡ್ ಕ್ಯಾನ್ ಬಿ ಡನ್, ಬಟ್ ಇಟ್ ಈಸ್ ಎ ಟೀಡಿಯಸ್ ವರ್ಕ್. ಕಂಪೇರ್ ಟು ಸ್ಕ್ರಿಪ್ಟಿಂಗ್ ಮೋಡ್, ನಮಗೆ ಇಂಟರಾಕ್ಟಿವ್ ಮೋಡ್ ಅಲ್ಲಿ ಎಡಿಟಿಂಗ್ ದ ಕೋಡ್ ನ ಎಡಿಟ್ ಮಾಡೋದು ಸ್ವಲ್ಪ ಟೀಡಿಯಸ್ ವರ್ಕ್. ಅದೇ ರೀತಿ ಎಡಿಟಿಂಗ್ ಆಫ್ ಕೋಡ್ ಕ್ಯಾನ್ ಬಿ ಈಸಿಲಿ ಡನ್ ಇನ್ ದ ಸ್ಕ್ರಿಪ್ಟಿಂಗ್ ಮೋಡ್. ಸ್ಕ್ರಿಪ್ಟಿಂಗ್ ಮೋಡ್ ಅಲ್ಲಿ ನಾವು ಈಸಿಯಾಗಿ ಅಂದ್ರೆ ಅದು ಒಂದು ಫೈಲ್ ಅಲ್ಲಿ ಸೇವ್ ಮಾಡಿರೋದ್ರಿಂದ ಅದನ್ನ ಎಡಿಟ್ ಮಾಡೋದು ಬಹಳ ಈಸಿಯಾಗಿ ಎಡಿಟ್ ಮಾಡಬಹುದು. ಯಾವುದು ಸ್ಕ್ರಿಪ್ಟಿಂಗ್ ಮೋಡ್ ಅಲ್ಲಿ ಬರ್ದಿರೋ ಪ್ರೋಗ್ರಾಮ್. ದೆನ್ ಇನ್ ದ ಇಂಟರಾಕ್ಟಿವ್ ಮೋಡ್ ವಿ ಗೆಟ್ ದ ಔಟ್ಪುಟ್ ಫಾರ್ ಎವ್ರಿ ಸಿಂಗಲ್ ಲೈನ್ ಆಫ್ ಕೋಡ್ ಇನ್ ದ ಇಂಟರಾಕ್ಟಿವ್ ಮೋಡ್. ಇಂಟರಾಕ್ಟಿವ್ ಮೋಡ್ ಅಲ್ಲಿ ಏನಾಗುತ್ತೆ, ನಾವು ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಬರ್ದಿರೋದ್ರಿಂದ ಸಿಂಗಲ್ ಲೈನ್ ಅಂದ್ರೆ ನಾವು ಏನ್ ಲೈನ್ ಬರಿತೀವೋ ಆ ಕೋಡ್, ದಟ್ ಈಸ್ ದ ರಿಸಲ್ಟ್ ಈಸ್ ಒಬ್ಟೈನ್ಡ್ ಆಫ್ಟರ್ ದ ಎಕ್ಸಿಕ್ಯೂಷನ್ ಆಫ್ ದ ಈಚ್ ಲೈನ್ ಆಫ್ ಕೋಡ್. ಅಂದ್ರೆ ಪ್ರತಿ ಲೈನು ಎಕ್ಸಿಕ್ಯೂಟ್ ಆದಾಗ ನಮಗೆ ಔಟ್ಪುಟ್ ಬರುತ್ತೆ. ಇನ್ ದ ಸ್ಕ್ರಿಪ್ಟಿಂಗ್ ಮೋಡ್, ದ ಎಂಟೈರ್ ಪ್ರೋಗ್ರಾಮ್ ಈಸ್ ಫಸ್ಟ್ ಕಂಪೈಲ್ಡ್ ಅಂಡ್ ದೆನ್ ಎಕ್ಸಿಕ್ಯೂಟ್. ಫಸ್ಟ್ ಏನ್ ಮಾಡ್ತೀವಿ, ಇಂಟರಾಕ್ಟಿವ್ ಮೋಡ್ ಅಲ್ಲಾದ್ರೆ ಲೈನ್ ಬೈ ಲೈನ್ ಕಂಪೈಲೇಷನ್ ಮಾಡ್ತಾ ಹೋಗ್ತೀವಿ. ಬಟ್ ಇನ್ ದ ಸ್ಕ್ರಿಪ್ಟಿಂಗ್ ಮೋಡ್ ಫಸ್ಟ್ ಟೋಟಲ್ ಆಗಿ ಎಲ್ಲಾ ಪ್ರೋಗ್ರಾಮ್ ಅಲ್ಲಿ ಬರ್ತಿರೋದನ್ನ ಹೋಲ್ ಪ್ರೋಗ್ರಾಮ್ ನ ನಾವು ಕಂಪೈಲ್ ಮಾಡಿ ರನ್ ಮಾಡ್ತೀವಿ. ನೆಕ್ಸ್ಟ್, ಇನ್ ದ ಇಂಟರಾಕ್ಟಿವ್ ಮೋಡ್, ದ ಕೋಡ್ ಕ್ಯಾನಾಟ್ ಬಿ ಸೇವ್ಡ್ ಅಂಡ್ ಯೂಸ್ಡ್ ಇನ್ ದ ಫ್ಯೂಚರ್. ನಮಗೆ ಫ್ಯೂಚರ್ ಅಲ್ಲಿ ಏನಾದ್ರು ನಾವು ಬರ್ದಿರೋ ಪೈಥಾನ್ ಪ್ರೋಗ್ರಾಮ್ ಬೇಕಂದ್ರೆ ಇಂಟರಾಕ್ಟಿವ್ ಮೋಡ್ ಅಲ್ಲಿ ಬರ್ದಿರೋ ಪ್ರೋಗ್ರಾಮು ಅದು ಸೇವ್ ಆಗಿರಲ್ಲ, ಸೇವ್ ಮಾಡಕ್ ಬರಲ್ಲ. ಬಟ್ ಅದೇ ಸ್ಕ್ರಿಪ್ಟಿಂಗ್ ಮೋಡ್ ಅಲ್ಲಿ ಆದ್ರೆ ನಾವು ಸೇವ್ ಮಾಡಬಹುದು. ಸೇವ್ ಮಾಡಿದ್ದು ನೆಕ್ಸ್ಟ್ ನಾವು ಯಾವಾಗ ಬೇಕಾದ್ರೂ ಅದನ್ನ ಯೂಸ್ ಮಾಡಬಹುದು. ಇದು ಇಂಟರಾಕ್ಟಿವ್ ಮೋಡ್ ಅಲ್ಲಿ ನಮಗೆ ಫೈಲ್ ನ ಅಥವಾ ಪ್ರೋಗ್ರಾಮ್ ನ ಸೇವ್ ಮಾಡಕ್ ಬರಲ್ಲ. ಸ್ಕ್ರಿಪ್ಟಿಂಗ್ ಮೋಡ್ ಅಲ್ಲಿ ದ ಕೋಡ್ ಕ್ಯಾನ್ ಬಿ ಸೇವ್ಡ್ ಅಂಡ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಫ್ಯೂಚರ್. ನೆಕ್ಸ್ಟ್, ಇನ್ ಇಂಟರಾಕ್ಟಿವ್ ಮೋಡ್ ಇಟ್ ಈಸ್ ಮೋರ್ ಪ್ರಿಫರ್ಡ್ ಬೈ ದ ಬಿಗಿನರ್ಸ್. ಫಸ್ಟ್ ಸ್ಟಾರ್ಟಿಂಗು ಪೈಥಾನ್ ಪ್ರೋಗ್ರಾಮ್ ಕಲಿಯೋರಿಗೆ ಅಥವಾ ಬಿಗಿನರ್ಸ್ಗೆ ಇಂಟರಾಕ್ಟಿವ್ ಮೋಡ್ ಈಸಿ ಆಗುತ್ತೆ. ಅದೇ ನಮಗೆ ಸ್ಕ್ರಿಪ್ಟಿಂಗ್ ಮೋಡ್ ಅಲ್ಲಾದ್ರೆ ಇಟ್ ಈಸ್ ಮೋರ್ ಪ್ರಿಫರ್ಡ್ ಬೈ ದ ಎಕ್ಸ್ಪರ್ಟ್ಸ್ ದ್ಯಾನ್ ದ ಬಿಗಿನರ್ಸ್ ಟು ಯೂಸ್ ದ ಸ್ಕ್ರಿಪ್ಟಿಂಗ್ ಮೋಡ್. ಸ್ಕ್ರಿಪ್ಟಿಂಗ್ ಮೋಡ್ ನ ನಾವು ಅಂದ್ರೆ ಬಿಗಿನರ್ಸ್ ಗಿನ ಎಕ್ಸ್ಪರ್ಟ್ಸ್ ಅಂದ್ರೆ ಆಲ್ರೆಡಿ ಪೈಥಾನ್ ಪ್ರೋಗ್ರಾಮ್ ನ ಕಲ್ತಿರೋರಿಗೆ ಪ್ರೋಗ್ರಾಮ್ ಬರೆದ್ರೆ ಅದು ಈಸಿ ಆಗುತ್ತೆ. ಇದು ಇಂಟರಾಕ್ಟಿವ್ ಮೋಡ್ ಮತ್ತೆ ಸ್ಕ್ರಿಪ್ಟಿಂಗ್ ಮೋಡ್ ಆಗಿರೋ ಡಿಫ್ರೆನ್ಸಸ್.